ನಮಸ್ಕಾರ. ಆರೋಗ್ಯ ದರ್ಪಣಕ್ಕೆ ಸ್ವಾಗತ. ನಾನು ನಾಗರತ್ನ, ಮೇಲಿನ ಮನೆ. ನಿಮಗೆ ರಾಹು ದೋಷವೇನಾದ್ರೂ ಇದ್ರೆ ಆ ರಾಹು ದೋಷವನ್ನ ನಿವಾರಣೆ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಒಂದು ಉಪಾಯವನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೆ. ಯಾವುದೇ ದೋಷಗಳಾಗ್ಲಿ ಕೂಡ ನಾವು ನಿವಾರಣೆಯನ್ನ ಮಾಡ್ಕೊಂಡಾಗ, ನಿವಾರಣೆ ಅಂತಂದಕ್ಷಣ 100% ನಿವಾರಣೆ ಆಗುತ್ತೆ ಅನ್ಕೋಬೇಡಿ. ಈಗ ಕುಜರಾವು ಸಂಧಿ ಇರುತ್ತೆ. ಕುಜರಾವು ಸಂಧಿ ಇರುವಾಗಂತೂ ಹೋಮ ಮಾಡಿ ಅದು ಪರಿಹಾರ ಮಾಡ್ಕೊಳ್ಳೇಬೇಕು, ಇಲ್ಲಾಂದ್ರೆ ಜೀವಕ್ಕೆ ಅಪಾಯ. ಆದ್ರೆ ಕುಜರಾವು ಸಂಧಿ ಹೋಮ ಮಾಡಿದ್ರೆ ಜೀವಕ್ಕೆ ಅಪಾಯ. ಕುಜರಾವು ಸಂಧಿ ಮಾಡಿಕೊಂಡ್ರು, ಹೋಮ ಮಾಡಿಕೊಂಡ್ರು ಕೂಡ ನಿಮ್ಗೆ ಏನಾದ್ರೂ ಒಂದು ಪೆಟ್ಟ ಆಗ್ತಕ್ಕಂಥ ಸಂದರ್ಭ ಇದ್ದೇ ಇದೆ. ದೊಡ್ಡದು ಏನೋ ಅನಾಹುತ ಆಗೋದು ಚಿಕ್ಕದ್ರಲ್ಲಿ ಪರಿಹಾರ ಆಗತ್ತೆ. ನಿಮ್ಗೆ ಯಾವುದೇ ರೀತಿಯ ತುಂಬಾ ಬಾಧೆಯನ್ನು ಕೊಡೋದಿಲ್ಲ. ಹಾಗಾಗಿ ಶನಿ ದೋಷ ಆಗ್ಲಿ, ರಾಹು ದೋಷ ಆಗ್ಲಿ, ಇವುಗಳನ್ನೆಲ್ಲ ನಿವಾರಣೆ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದ್ರೆ ದೊಡ್ಡದು ಏನೋ ಅನಾಹುತ ಆಗ್ತಕ್ಕಂಥದ್ದನ್ನ ನಿವಾರಣೆ ಮಾಡಿ ಚಿಕ್ಕದು ಏನೋ ಒಂದು ಚಿಕ್ಕದಾಗಿ ಮಾಡಿಕೊ ಹೋಗುತ್ತೆ. ಎಲ್ಲದೂ ಅಷ್ಟೇನೆ. ಆಯಾ ದೋಷಗಳು ಆಯಾ ಇದು ಬಂದಾಗ ಅದ್ರ ಪರಿಣಾಮ ಒಂದು ಕಿಂಚಿತ್ತಾದ್ರೂ ನಾವು ಮಾಡದೆ ಹೋಗೋದೇ ಇಲ್ಲ. ಬಟ್ ತುಂಬಾ ದೊಡ್ಡ ಪರಿಣಾಮವನ್ನ ಬೀರೋದಿಲ್ಲ. ಆ ದೊಡ್ಡ ಪರಿಣಾಮದಿಂದ ತಪ್ಪಿಸ್ಕೊಳ್ಳಿಕ್ಕೆ ನಾವು ಈ ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ. ರಾಹು ದೋಷ ಇರೋರು ಏನ್ ಮಾಡ್ಬೇಕು ಅಂತಂದ್ರೆ, ಒಂದು ಹಣತೆಯನ್ನು ತಗೊಳ್ಳಿ. ಮಣ್ಣಿನ ಹಣತೆ ಬರುತ್ತಲ್ಲ, ಆ ಹಣತೆಗೆ 2 ಕರ್ಪೂರವನ್ನು ಹಾಕಿ, ಅದಕ್ಕೆ 2 ಲವಂಗವನ್ನು ಹಾಕಿ, ಆ ಹೂವು ಇರುತ್ತೆ ನೋಡಿ ಆ ತರ ಲವಂಗ, ಮತ್ತೆ ಅದಕ್ಕೆ 2 ದಾಲ್ಚಿನ್ನಿ ಚಕ್ಕೆಯನ್ನು ಹಾಕಿ, ಮತ್ತೆ 2 ಹಸಿರು ಏಲಕ್ಕಿಯನ್ನು ಹಾಕಿ. ನೋಡಿ 4 ಪದಾರ್ಥಗಳು. 2 ಕರ್ಪೂರ, 2 ಏಲಕ್ಕಿ, 2 ಲವಂಗ, ಸ್ವಲ್ಪ ದಾಲ್ಚಿನ್ನಿ, ಲವಂಗ, ಹೂವು ಇರಬೇಕು. ಈ ತರದನ್ನ ಹಾಕಿ ನೀವು ಇದನ್ನ ಬಾತ್ರೂಮ್ನಲ್ಲಿ, ನಿಮ್ಮ ಬಾತ್ರೂಮ್ನಲ್ಲಿ, ವಾಶ್ರೂಮ್ ಇದೆಯಲ್ಲ ಅಲ್ಲಿ ಉತ್ತರ ದಿಕ್ಕಿನಲ್ಲಿ ಇಟ್ಟು ಅದನ್ನು ಉಡಿಸ್ಬೇಕು. ಹಾಗೆ ನೀವು ಉಡಿಸಿದಾಗ ರಾಹು ದೋಷದಿಂದ ಆಗಿರ್ತಕ್ಕಂಥ ನೆಗೆಟಿವ್ ಎನರ್ಜಿನೆಲ್ಲ ಅದು ನಿವಾರಣೆ ಮಾಡುತ್ತೆ. ಆ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ನೆಗೆಟಿವ್ ಎನರ್ಜಿಯನ್ನು ಬಾತ್ರೂಮ್ ಮೂಲಕ ಎಳೆದು ಅದು ಹೊರಗಡೆ ಕಳಿಸುತ್ತೆ. ಆಗ ನಮ್ಗೆ ರಾಹು ದೋಷದಿಂದ ಬರ್ತಕ್ಕಂಥ ದೊಡ್ಡ ಗಂಡಾಂತರ ತಪ್ಪಬಹುದು. ನೋಡಿ, ಯಾರಿಗಾದ್ರೂ ರಾಹು ದೋಷ ಇದೆ ಅಂತ ಹೇಳಿದರೆ, ನೀವು ಏನಾದ್ರು ಇದು ಮಾಡೋಕ್ ರಾಹು ದೋಷ ಇದೆ ಅಂತ ನಿಮ್ಗೆ ಗೊತ್ತಾದ್ರೆ ನೀವು ಈ ತರ ಒಂದು ರೆಮಿಡಿಯನ್ನ ಮಾಡ್ಕೋಬಹುದು. ನಿಮ್ಗೆ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ. ಮಧು ಭಟ್ಟ ಅಂತ ಹೇಳೋರು, ನಾನು ಎಲ್ಲ ನನ್ನ ಸಮಸ್ಯೆಗಳ ಪರಿಹಾರವನ್ನ ಕೇಳ್ಕೊಳ್ಳೋದು ಅವ್ರ ಹತ್ರನೇ. ಅದ್ಭುತವಾಗಿ ಪರಿಹಾರವನ್ನ ಹೇಳ್ತಾರೆ ಕೂಡ. ಮಧು ಭಟ್ ಅಂತೇಳಿ ಅವ್ರ ನಂಬರು 94803346 9480303464. ಈ ನಂಬರಿಗೆ ನೀವು ಫೋನ್ ಮಾಡ್ಬೋದು. ಫೋನ್ ಮಾಡಿದ್ರೆ ಅವರು ಹೆಚ್ಚಿನ ಸಮಯ ಆಗುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ, ಯಾಕಂದ್ರೆ ತುಂಬಾ ಬ್ಯುಸಿ ಇರ್ತಾರೆ, ತುಂಬಾ ಕಾರ್ಯಕ್ರಮಗಳಲ್ಲಿ ಇರ್ತಾರೆ. ನೀವು ಮೆಸೇಜ್ ಮಾಡಿ ಅವ್ರ ಹತ್ರ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಂಡು ನೀವು ಅವ್ರ ಹತ್ರ ಮಾತಾಡ್ಬೋದು. ಆಮೇಲೆ ಅವ್ರಿಗೆ ಏನು ದಕ್ಷಿಣೆ ಕೊಡಬೇಕು ಅದನ್ನ ದಯವಿಟ್ಟು ಅವ್ರು ಏನು ಹೇಳ್ತಾರೆ ಆ ದಕ್ಷಿಣೆಯನ್ನ ಕೊಡಿ. ತುಂಬಾ ಅದ್ಭುತವಾಗಿ ಪರಿಹಾರಗಳನ್ನು ಹೇಳ್ತಾರೆ. ತುಂಬಾ ವಿದ್ವಾಂಸರು, ತುಂಬಾ ಈ ಜ್ಯೋತಿಷ್ಯ ಬಗ್ಗೆ ತುಂಬಾ ತಿಳ್ಕೊಂಡವ್ರು. ಎಲ್ಲರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.